ಎಲ್ಲ ಮಕ್ಕಳಿಗೂ ನಮಸ್ಕಾರ. ಮಕ್ಕಳೇ, 10ನೇ ತರಗತಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋಂತಹ ಪಾಠ ಇಂಟರ್ನೆಟ್ ಕ್ರಾಂತಿ. ಇದರಲ್ಲಿ 1 ಮಾರ್ಕ್ಸ್ಗಾದರೂ ಬರ್ಬೋದು, 2 ಮಾರ್ಕ್ಸ್, 3 ಮಾರ್ಕ್ಸ್, ಈ ರೀತಿ ಹಲವಾರು ಪ್ರಶ್ನೆಗಳು ಬರುತ್ತೆ. ಮತ್ತು ಇಂಟರ್ನೆಟ್ಗೆ ಬಾರೆ ಮೇ ಪ್ರಬಂಧ ಲಿಖಿ ಅಂತ 4 ಮಾರ್ಕ್ಸ್ಗೆ ಪ್ರಬಂಧನಾದರೂ ಕೇಳ್ಬೋದು. ಅದರಿಂದ ಇದನ್ನು ನೀಟಾಗಿ ಅರ್ಥ ಮಾಡ್ಕೋಬೇಕು. ಇಂಟರ್ನೆಟ್ ಕ್ರಾಂತಿ ಅಂದರೆ ಇಂಟರ್ನೆಟ್ಟಿಂದ ಏನೇನು ಕ್ರಾಂತಿಯಾಗಿದೆ ಇಡೀ ಪ್ರಪಂಚದಲ್ಲಿ ಅನ್ನೋದನ್ನ ಒಂದು ಸಂಕ್ಷಿಪ್ತವಾಗಿ ಈ ಪಾಠದಲ್ಲಿ ವಿವರಿಸಲಾಗಿದೆ. ಇದು ಒಂದು ಸಂಗ್ರಹದ ಪಾಠ, ಇದಕ್ಕೆ ಯಾವುದೇ ಲೇಖಕರು ಇಲ್ಲ, ಇದನ್ನು ಸಂಗ್ರಹ ಮಾಡಿರೋ ಅಂಥದ್ದು. ಇಂಟರ್ನೆಟ್ ಕ್ರಾಂತಿ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಇಡೀ ಪ್ರಪಂಚದಲ್ಲಿ ಇವತ್ತು ಇಂಟರ್ನೆಟ್ಟು ತುಂಬ ಪ್ರಭಾವ ಬೀರಿದೆ. ನಾವು ಮೊದಲಾದರೆ ಯಾವುದಾದ್ರೂ ಒಂದು ವಿಷಯವನ್ನು ಸಂಗ್ರಹಣೆ ಮಾಡಬೇಕು ಅಂದರೆ ಹೋಗಿ ಲೈಬ್ರರಿಗೆ ಹೋಗಿ ಪುಸ್ತಕವನ್ನು ಹುಡುಕ್ತಾ ಇದ್ವಿ, ಅಥವಾ ಯಾರು ಗೊತ್ತಿರೋರನ್ನ ಕೇಳ್ತಾ ಇದ್ವಿ. ಆದರೆ ಈಗ ಇಂಟರ್ನೆಟ್ಟಿಂದ ನಾವು ಮನೆಯಲ್ಲೇ ಕೂತ್ಕೊಂಡು ಎಲ್ಲ ವಿಷಯಗಳನ್ನು ಕೂಡ ತಿಳ್ಕೊಬೋದು. ಅದ್ರ ಬಗ್ಗೆ ಈ ಪಾಠದಲ್ಲಿ ವಿವರಣೆಯನ್ನು ನೀಡಲಾಗಿದೆ. ಆಜ್ ಕಾ ಯುಗ್ ಇಂಟರ್ನೆಟ್ ಯುಗ್ ಹೈ. ಇವತ್ತಿನ ಪ್ರಪಂಚ ಇಂಟರ್ನೆಟ್ ಪ್ರಪಂಚವಾಗಿದೆ. ಬಡೇ ಬೂಢೋನ್ ಸೆ ಲೇಕರ್ ಚೋಟೆ ಬಚ್ಚೋನ್ ತಕ್ ಸಬ್ ಪರ್ ಇಸ್ ಇಂಟರ್ನೆಟ್ ಕ್ರಾಂತಿ ಕಾ ಅಸರ್ ಪಡಾ ಹೈ. ಬಡೇ ಅಂದರೆ ದೊಡ್ಡವರು, ಬೂಢೋ ಅಂದರೆ ಮುದುಕರು, ದೊಡ್ಡವರು ವಯಸ್ಸಾಗಿರೋ ಅಂಥವ್ರಿಂದ ಹಿಡಿದು, ಲೇಕರ್ ಅಂದರೆ ಅವರಿಂದ ಹಿಡಿದು, ಚೋಟೆ ಬಚ್ಚೋನ್ ತಕ್ ಚಿಕ್ಕ ಚಿಕ್ಕ ಮಕ್ಕಳವರೆಗೆ, ಸಬ್ ಪರ್ ಎಲ್ಲರ ಮೇಲೂ, ಇಸ್ ಇಂಟರ್ನೆಟ್ ಕ್ರಾಂತಿ ಕಾ ಅಸರ್ ಪಡಾ ಹೈ ಈ ಇಂಟರ್ನೆಟ್ ಕ್ರಾಂತಿಯ ಪ್ರಭಾವ ಇವ್ರ ಮೇಲೆಲ್ಲ ಬಿದ್ದಿದೆ. ಅಸರ್ ಅಂದರೆ ಪ್ರಭಾವ, ಪಡ್ನ ಅಂದರೆ ಬೀಳೋದು. ಇಂಟರ್ನೆಟ್ ಕ್ರಾಂತಿಯ ಮಹತ್ವ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋಂತಹ ಪ್ರತಿಯೊಬ್ಬರೂ ಕೂಡ ಈ ಇಂಟರ್ನೆಟ್ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಅಂತ. ಏಕ್ ದಿನ್ ರೋಹನ್ ಸ್ಕೂಲ್ ಸೆ ಲೌಟ್ತೆ ಹಿ इंटरनेट के बारे में अपने दोस्तों के बीच हुई चर्चा के बारे में अपने बाबूजी से कहने लगा. ಒಂದಿನ ರೋಹನ್ ಅನ್ನೋ ಒಂದು ಹುಡುಗ ಏನು ಮಾಡ್ತಾನೆ, ಸ್ಕೂಲ್ಸೆ ಅಂದರೆ ಸ್ಕೂಲಿಂದ, ಲೌಟ್ತೆ ಹಿ, ಲೌಟ್ನ ಅಂದರೆ ವಾಪಸ್ ಬರೋದು, ಅವನು ಶಾಲೆಯಿಂದ ವಾಪಸ್ಸು ಬರ್ತಾ ಇದ್ದಂಗೆ, ಇಂಟರ್ನೆಟ್ಗೆ ಬಾರೆ ಮೇ ಇಂಟರ್ನೆಟ್ನ ಬಗ್ಗೆ, ಅಪ್ನೇ ದೋಸ್ತೋಂಕೆ ಬೀಚ್, ಅಪ್ನೇ ಅಂದರೆ ತನ್ನ, ದೋಸ್ತ್ ಅಂದರೆ ಸ್ನೇಹಿತರು, ತನ್ನ ಸ್ನೇಹಿತರ ನಡುವೆ, ಬೀಚ್ ಅಂದರೆ ನಡುವೆ, ಈ ಚರ್ಚಾಕೆ ಬಾರೆ ಮೇ ಇಂಟರ್ನೆಟ್ ಬಗ್ಗೆ, ಇವರ ಸ್ನೇಹಿತರ ನಡುವೆ ಉಂಟಾದ ಚರ್ಚೆಯ ಬಗ್ಗೆ, ಅಪ್ನೇ ಬಾಬೂಜಿ ತನ್ನ ತಂದೆ ಹತ್ರ ಪ್ರಶ್ನೆನ ಕೇಳಕ್ಕೆ ಶುರು ಮಾಡ್ದ. ಕಹನೆ ಲಗೆ ಅಂದರೆ ಹೇಳಕ್ಕೆ ಶುರು ಮಾಡ್ದ ಅಂತ. ಒಂದಿನ ರೋಹನು ಶಾಲೆಯಿಂದ ವಾಪಸ್ ಬರ್ತಾ ಇದ್ದಂಗೆ ತನ್ನ ಸ್ನೇಹಿತರ ನಡುವೆ ನಡೆದಂತಹ ಇಂಟರ್ನೆಟ್ ಬಗ್ಗೆ ಏನು ಚರ್ಚೆ ಆಯಿತು ಅದನ್ನು ತನ್ನ ತಂದೆಗೆ ಪ್ರಶ್ನೆ ಕೇಳಕ್ಕೆ ಶುರು ಮಾಡ್ದ ಅಂತ. तब उन्होंने कहा कि इंटरनेट का उपयोग से इंसानी सोच का दायरा बढ़ गया है. ಆಗ ಅವ್ರ ತಂದೆ ಹೇಳ್ತಾರೆ, ಇಂಟರ್ನೆಟ್ಟಿಂದ ಮನುಷ್ಯನ, ಇನ್ಸಾನಿ ಅಂದರೆ ಮನುಷ್ಯನ ಯೋಚನಾ ಶಕ್ತಿ, ಸೋಚ್ ಅಂದರೆ ಯೋಚನೆ ಮಾಡೋ ಅಂಥ, ದಾಯರ ಅಂದರೆ ಗುರಿ, ಅವನು ಯೋಚನೆ ಮಾಡೋ ಅಂತಹ ವಿಭಾಗ ಅಥವಾ ಅವರು ಯೋಚನೆ ಮಾಡೋ ಅಂತಹ ಕ್ಷೇತ್ರ, ದಾಯರ ಅಂದರೆ ಕ್ಷೇತ್ರ ಅಥವಾ ಸೀಮೆ, ಗಡಿ ಅಂತ ಕರೀತಾರಲ್ಲ, ಅದನ್ನು ದಾಯರ ಅಂತ ಕರೀತಾರೆ. ಅದು ಬಡ್ ಗಯಾ ಹೈ, ಅದು ಹೆಚ್ಚಾಗಿದೆ. ಮನುಷ್ಯನ ಯೋಚನಾ ಶಕ್ತಿಯ ಕ್ಷೇತ್ರ ವಿಶಾಲವಾಗಿದೆ ಅಥವಾ ದೊಡ್ಡದಾಗಿದೆ. और उन्होंने बदली तकनीकी के कारण जिंदगी के बदले नजरिए को भी उसे समझाया. ಜೊತೆಗೆ ಅವನು ಮನುಷ್ಯ ಏನು ಮಾಡ್ತಾ ಇದ್ದಾನೆ ಅಂದರೆ, ಬದಲಿ ಅಂದರೆ ಬೇರೆ ಆದಂತಹ ಟೆಕ್ನಾಲಜಿ, ತಾಕ್ನೀಕ್ ಅಂದರೆ ಟೆಕ್ನಾಲಜಿ ಅಥವಾ ತಂತ್ರಜ್ಞಾನದ ಕಾರಣದಿಂದ, ಜಿಂದಗಿ ಅಂದರೆ ತನ್ನ ಜೀವನದ ದಿಕ್ಕನ್ನೇ ಬದಲಾಯಿಸ್ಕೊಂಡಿದ್ದಾನೆ. ಜೀವನಕ್ಕೆ ಬದಲೇ ನಜರಿಯೋ ಕೋಬಿ ಉಸೆ ಸಮಜಾಯ, ಮನುಷ್ಯನಿಗೆ ಅವನ ಯೋಚನಾ ಶಕ್ತಿ ಕ್ಷೇತ್ರ ದೊಡ್ಡದಾಗಿದೆ. ಜೊತೆಗೆ ಬದ್ಲಿ ತಾಕ್ನೀಕೆ ಅಂದರೆ ಬೇರೆ ಟೆಕ್ನಾಲಜಿಗಳನ್ನು ನೋಡಿ ನೋಡಿ ಮನುಷ್ಯ ತನ್ನ ಜೀವನವನ್ನು ಇನ್ನೂ ಹೆಚ್ಚು ಸುಧಾರಿಸ್ಕೊಂಡಿದ್ದಾನೆ. ಅವನು ಸುಧಾರಿಸ್ಕೊಂಡಿರೋಂತಹ ದಿಕ್ಕು ಕೂಡ ಬದಲಾಗಿದೆ ಅಂತ ಹುಡುಗನಿಗೆ ಹೇಳ್ತಾರೆ. ಲೇಕಿನ್ ರೋಹನ್ ಇತ್ನೆ ಮೇ ಸಂತುಷ್ಟ ನಹಿ ಹುವಾ. ಆದರೆ ರೋಹನ್ ಏನು ಮಾಡ್ತಾನೆ, ಇಷ್ಟು ಉತ್ತರದಿಂದ ಅವನಿಗೆ ಸಂತೃಪ್ತಿ ಆಗಲಿಲ್ಲ. ಇನ್ನೂ ಇಂಟರ್ನೆಟ್ ಬಗ್ಗೆ ತಿಳ್ಕೋಬೇಕಲ್ಲ ಅನ್ನೋ ಅಂಥ ಅವನ ಮನಸ್ಸಿನಲ್ಲಿ ಇನ್ನೂ ಹೆಚ್ಚು ಪ್ರಶ್ನೆಗಳು ಮೂಡೋಕ್ಕೆ ಶುರುವಾಯಿತು. ರೋಹನ್ ಏಕ್ ದಿನ್ ಅಪ್ನೆ ಪಿತಾಜಿ ಸೆ ಕ್ಯಾ ಪೂಚಾ ಅಂತ 1 ಮಾರ್ಕ್ಸ್ ಕ್ವಶನ್ ಬರ್ಬೋದು. ಇಂಟರ್ನೆಟ್ ಕೆ ಬಾರೆ ಮೇ ಅಪ್ನೆ ದೋಸ್ತೋಂ ಕೆ ಬಾರೆ ಮೇ, ದೋಸ್ತೋಂ ಕೆ ಸಾಥ್ ಜೋ ಚರ್ಚಾ ಹುಯಿ ಉಸ್ಕೆ ಬಾರೆ ಮೇ ಪೂಚಾ. ಅವನ ತಂದೆ ಹತ್ರ ಏನನ್ನ ಕೇಳ್ದ ಅಂದರೆ, ಇಂಟರ್ನೆಟ್ ಬಗ್ಗೆ, ತನ್ನ ಸ್ನೇಹಿತರ ನಡುವೆ ಉಂಟಾದ ಚರ್ಚೆಯ ಬಗ್ಗೆ ಅವನು ಪ್ರಶ್ನೆಯನ್ನು ಕೇಳ್ದ ಅಂತ. ಅದಿಷ್ಟು ಇದರಲ್ಲಿ 1 ಮಾರ್ಕ್ಸ್ ಕ್ವಶನ್ನು ಬರ್ಬೋದು. ಆಜ್ ಕಾ ಯುಗ್ ಕೈಸಾ ಯುಗ್ ಹೈ ಅಂತಲೂ 1 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಆಜ್ ಕಾ ಯುಗ್
ಇಂಟರ್ನೆಟ್ ಯುಗ್ ಹೈ ಅಂತ ಬರಿಬೇಕು. ಇವತ್ತಿನ ಪ್ರಪಂಚ ಎಂತಹ ಪ್ರಪಂಚ ಅಂತ ಕೇಳಿದ್ರೆ ಇಂಟರ್ನೆಟ್ ಪ್ರಪಂಚ ಅಂತ ಬರಿಬೇಕು. ಅಥವಾ ಇಂಟರ್ನೆಟ್ಗೆ ಅಸರ್ ಕಿಸ್ ಪರ್ ಪಡ ಹೈ, ಇಂಟರ್ನೆಟ್ ಪ್ರಭಾವ ಯಾರ್ಯಾರ ಮೇಲೆ ಬಿದ್ದಿದೆ ಅಂತಲೂ ಒಂದು ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಅವಾಗ ಇಂಟರ್ನೆಟ್ ಪ್ರಭಾವ ಆಜ್ ಬಡೇ ಬೂಡೋನ್ ಸೆ ಲೇಕರ್, ದೊಡ್ಡವರಿಂದ ಮತ್ತು ವಯಸ್ಸಾದವರಿಂದ ಹಿಡಿದು ಚೋಟೆ ಬಚ್ಚು ಅಂತ ಚಿಕ್ಕ ಮಕ್ಕಳವರೆಗೂ ಇದರ ಪ್ರಭಾವ ಬಿದ್ದಿದೆ ಅಂತ ಹೇಳ್ಬೋದು. ಸಮಾಜ ಮೇ ಇಂಟರ್ನೆಟ್ಗೆ ಪ್ರಭಾವ ಕಿಸ್ ಪರ್ ಪಡಾ ಹೈ ಅಂತ ಕೇಳ್ಬೋದು. ಅಥವಾ ಇಂಟರ್ನೆಟ್ ಕ್ರಾಂತಿ ಕಿಸ್ ಪರ್ ಪ್ರಭಾವ ಪಡಾ ಹೈ ಅಂತ ಕೇಳಿದ್ರು ಇದನ್ನೇ ಉತ್ತರವನ್ನು ಬರಿಬೇಕು. ಅರ್ಥ ಆಗಿದೆ ಅಲ್ವಾ? ವಾಹ್, ಇಂಟರ್ನೆಟ್ ಕೆ ಬಾರೆ ಮೇ ವಿಸ್ತೃತ ಜಾನಕಾರಿ ಪಾನ ಚಾಹತಾ ತಾ. ರೋಹನ್ಗೆ ಅಷ್ಟರಲ್ಲೇ ಅವನು ಸಂತುಷ್ಟನಾಗಲಿಲ್ಲ, ತನಗೆ ಸಿಕ್ಕಿರೋಂತಹ ಉತ್ತರದಲ್ಲಿ ಅವನು ಸಂತುಷ್ಟ ಆಗಲಿಲ್ಲ. ಅದಕ್ಕೆ ಏನು ಮಾಡ್ದ ಅವನು, ಇಂಟರ್ನೆಟ್ ಸೆ ಅವ್ರ ಕುछ ಜಾನಕಾರಿ ಪಾನೆ ಕೆ ಲಿಯೆ, ಇನ್ನೊಂದು ಸ್ವಲ್ಪ ಅದ್ರ ಬಗ್ಗೆ ವಿಷಯವನ್ನು ತಿಳ್ಕೊಳ್ಳೋಕ್ಕೋಸ್ಕರ ಅಪ್ನೆ ಪಾನ ಚಾಹತಾತ, ಪಡ್ತಾ ಇದ್ದ. ಬಾಬೂಜಿ ಇತ್ನ ಹಿ ಜಾನ್ತೈತೆ, ಅವ್ರಿಗೆ ಇಂಟರ್ನೆಟ್ ಬಗ್ಗೆ ಅಷ್ಟು ಅವರ ತಂದೆಗೆ ಗೊತ್ತಿರಲಿಲ್ಲ. ಅವ್ರಿಗೆ ಕೇವಲ ಇಷ್ಟು ಮಾತ್ರ ಗೊತ್ತಿತ್ತು, ಇಂಟರ್ನೆಟ್ ಏಕ ತರಹ ಸೆ ವಿಶ್ವವ್ಯಾಪ್ತಿ ಕಂಪ್ಯೂಟರೋं का ಅಂತರ್ಜಾಲ ಹೈ. ಅವ್ರಿಗೆ ಗೊತ್ತಿದ್ದು ಇದು ಒಂದು ವಿಶ್ವವ್ಯಾಪಿ ಅಂತರ್ಜಾಲ, ಇದು ಎಲ್ಲ ವಿಶ್ವದಲ್ಲಿರುವಂತಹ ಎಲ್ಲ ಕಂಪ್ಯೂಟರ್ಗಳನ್ನ ಒಂದನ್ನು ಇನ್ನೊಂದಕ್ಕೆ ಸಂಬಂಧವನ್ನು ಏರ್ಪಡಿಸುತ್ತೆ ಅನ್ನೋದನ್ನು ಮಾತ್ರ ಅವ್ರ ತಂದೆಗೆ ಗೊತ್ತಿತ್ತು. ಇಂಟರ್ನೆಟ್ ಏಕ್ ಥರ ವಿಶ್ವವ್ಯಾಪಿ ಕಂಪ್ಯೂಟರೋं का, ಇಡೀ ಈ ಪ್ರಪಂಚದಲ್ಲಿ ಈ ವಿಶ್ವವ್ಯಾಪಿ ಕಂಪ್ಯೂಟರ್ನ ಒಂದು ನೆಟ್ವರ್ಕ್, ಕಂಪ್ಯೂಟರನ್ನು ಸೇರಿಸೋ ಒಂದು ನೆಟ್ವರ್ಕ್ ಅನ್ನೋದು ಮಾತ್ರ ಅವ್ರಿಗೆ ಗೊತ್ತಿತ್ತು. ಜಿಸ್ಕಿ ವಜಸ್ಸೆ, ಇದರ ಕಾರಣದಿಂದ ಪೂರೇ ವಿಶ್ವ ಕಾ ವಿಸ್ತಾರ, ಇಡೀ ಪ್ರಪಂಚವೇ ಏಕ್ ಛೋಟಾ ಸಾ ಗಾಂವ್ ಕಾ ಸಾ ಛೋಟಾ ಹೋ ಗಯಾ ಹೈ, ಒಂದು ಚಿಕ್ಕ ಹಳ್ಳಿಯ ರೀತಿ, ಇಡೀ ಪ್ರಪಂಚವೇ ಒಂದು ಚಿಕ್ಕ ಹಳ್ಳಿಯ ರೀತಿ ಆಗೋಗಿದೆ ಇಂಟರ್ನೆಟ್ ಸಹಾಯದಿಂದ ಅಂತ ತಿಳ್ಕೊಂಡಿದ್ರು. इसलिए उन्होंने रोहन को सुझाव दिया कि वह अपने कंप्यूटर शिक्षक से ಪೂಚ್ತಾಚ್ ಕರೆ. ಅದಕ್ಕೆ ಅವ್ರು ಹೇಳಿದ್ರು, ನನಗೆ ಇಂಟರ್ನೆಟ್ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ನನಗೆ ಗೊತ್ತಿರೋದು ಇಡೀ ಪ್ರಪಂಚವನ್ನು ಒಂದು ಚಿಕ್ಕ ಹಳ್ಳಿಯನ್ನಾಗಿ ಮಾಡಿದೆ, ಪ್ರಪಂಚದ ಎಲ್ಲ ಕಂಪ್ಯೂಟರ್ಗಳನ್ನ ಒಂದು ಕಡೆ ಸೇರಿಸೋವಂಥ ಇದೊಂದು ಜಾಲ, ಅಷ್ಟು ಮಾತ್ರ ಗೊತ್ತಿದೆ ಅಂತ ತಿಳುವಳಿಕೆ ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ಉನ್ನೋನೆ ಸುಜಾವ್ ದಿಯಾ, ಸುಜಾವ್ ಅಂದರೆ ಸಲಹೆಯನ್ನು ನೀಡಿದ್ರು ರೋಹನ್ಗೆ. ಏನಂತ, ಅಪ್ನೇ ಕಂಪ್ಯೂಟರ್ ಶಿಕ್ಷಕ್ಸೆ, ನಿಮ್ಮ ಶಾಲೆಯ ಕಂಪ್ಯೂಟರ್ ಟೀಚರ್ ಹತ್ರ ಪೂಚ್ತಾಚ್ ಕರೆ, ಕೇಳ್ಕೊ, ಕಂಪ್ಯೂಟರ್ ಬಗ್ಗೆ ಇಂಟರ್ನೆಟ್ ಬಗ್ಗೆ ಕೇಳ್ಕೊ ಅಂತ ಅವನಿಗೆ ಸಲಹೆಯನ್ನು ನೀಡಿದ್ರು. दूसरे दिन रोहन अपने कंप्यूटर शिक्षक से इसके बारे में क्लास में प्रश्न पूछता है. ಮಾರನೇ ದಿನ ಅವನು ಅವ್ರ ಕಂಪ್ಯೂಟರ್ ಶಿಕ್ಷಕರು ಶಾಲೆ ತರಗತಿಗೆ ಬಂದಾಗ ಅಲ್ಲಿ ಕ್ಲಾಸಲ್ಲಿ ಅವನೇನು ಮಾಡ್ದ, ಪ್ರಶ್ನೆ ಕೇಳೋಕ್ಕೆ ಶುರು ಮಾಡ್ದ. ರೋಹನ್ ಅನ್ನೋನು ಮೊದಲು ಪ್ರಶ್ನೆ ಕೇಳ್ತಾನೆ, ಸರ್ ಇಂಟರ್ನೆಟ್ ಕಾ ಮತ್ಲಬ್ ಕ್ಯಾ ಹೈ, ಇಂಟರ್ನೆಟ್ ಅಂದರೆ ಏನು, ಮತ್ಲಬ್ ಅಂದರೆ ಅರ್ಥ ಅಂತ, ಇಂಟರ್ನೆಟ್ನ ಅರ್ಥವೇನು ಅಂತ ಕೇಳ್ತಾನೆ. ಇಸ್ಸೆ ಕಿಸ್ ಪ್ರಕಾರ ಕಿ ಕ್ರಾಂತಿ ಹುಯಿ ಹೈ, ಇದರಿಂದ ಯಾವ ರೀತಿಯಾದಂತಹ ಕ್ರಾಂತಿ ಉಂಟಾಗಿದೆ ಅಂತ ಪ್ರಶ್ನೆಯನ್ನು ಕೇಳ್ತಾನೆ. ಆವಾಗ ಶಿಕ್ಷಕರು ಉತ್ತರ ಕೊಡ್ತಾರೆ, ಬಡ ಅಚ್ಚಾ ಸವಾಲ್ ಹೈ, ಅಚ್ಚ ಅಂದರೆ ಒಳ್ಳೆ ಪ್ರಶ್ನೆ ಕೇಳಿದೆ ಮಗು, ಸವಾಲ್ ಅಂದರೆ ಪ್ರಶ್ನೆ, ನೀನು ಒಳ್ಳೆ ಪ್ರಶ್ನೆ ಕೇಳಿದ್ಯಾ, ಸುನೋ ಕೇಳಿಸ್ಕೋ. इंटरनेट अनगिनत कंप्यूटरों के कई अंतर्जालों को एक दूसरे से संबंध ಸ್ಥಾಪಿತ್ करने का जाल है. ಇದೊಂದು ಒಳ್ಳೆ ಪ್ರಶ್ನೆ. ಇಂಟರ್ನೆಟ್ ಅಂದರೆ ಅನ್ಗಿನಿತ್, ಗಿನಿತ್ ಅಂದರೆ ಎಣ್ಸೋಕ್ಕೆ ಸಾಧ್ಯ ಇರೋ ಅಂಥದ್ದು, ಅನ್ಗಿನಿತ್ ಅಂದರೆ ಎಣ್ಸೋಕ್ಕೆ ಸಾಧ್ಯ ಇಲ್ಲದೆ ಇರೋ ಅಂಥದ್ದು. ಅಂದರೆ ಪ್ರಪಂಚದಲ್ಲಿ ಎಷ್ಟು ಕಂಪ್ಯೂಟರ್ಗಳಿವೆ ಅಂದರೆ ಅನ್ಗಿನಿತ್ ಅಂದರೆ ಎಣ್ಸೋಕ್ಕೆ ಸಾಧ್ಯ ಇಲ್ಲದೆ ಇರೋಂಥ ಎಲ್ಲ ಕಂಪ್ಯೂಟರ್ಗಳನ್ನ ಕೈ ಅಂತರ್ಜಾಲಂಕೋ ಇರುವಂಥ ಎಲ್ಲ ಅಂತರ್ಜಾಲಗಳನ್ನು ಏಕ್ ದೂಸರೆ ಸೆ ಒಂದಕ್ಕೂ ಇನ್ನೊಂದಕ್ಕೂ ಸಂಬಂಧ ಸ್ಥಾಪಿತ್ ಕರ್ನೇಕ ಸಂಬಂಧವನ್ನು ಸ್ಥಾಪಿಸುವಂತಹ ಕರ್ನೇಕ ಜಾಲ್ ಹೈ. ಜಾಲ್ ಅಂದರೆ ಒಂದು ಬಲೆ ರೀತಿ, ಹೇಗೆ ಒಂದಕ್ಕೊಂದು ಇನ್ನೊಂದಕ್ಕೆ ಸಂಬಂಧವನ್ನು ಏರ್ಪಡಿಸುತ್ತೋ ಬಲೆ, ಆ ರೀತಿ ಇದು ಕೂಡ ಇಂಟರ್ನೆಟ್ಟು ಒಂದು ಕಂಪ್ಯೂಟರ್ಗೂ ಇನ್ನೊಂದು ಕಂಪ್ಯೂಟರ್ಗೂ ಸಂಬಂಧವನ್ನು ಏರ್ಪಡಿಸೋ ಒಂದು ಜಾಲ ಅಂತ ಹೇಳ್ತಾರೆ. ಆಜ್ ಇನ್ಸಾನ್ ಕೆ ಲಿಯೆ ಖಾನ್ ಪಾನ್ ಜಿತ್ನಾ ಜರೂರಿ ಹೈ, ಇಂಟರ್ನೆಟ್ ಬಿ ಉತ್ನಾ ಹಿ ಅವಶ್ಯಕ ಹೋ ಗಯಾ ಹೈ. ಈ ಪ್ರಪಂಚದಲ್ಲಿ ಮನುಷ್ಯನಿಗೆ ಊಟ ತಿಂಡಿ, ಖಾನ್ ಪಾನ ಅಂದರೆ ಕುಡಿಯೋದು ತಿನ್ನೋದು ಅಂತ, ಖಾನ ಅಂದರೆ ತಿನ್ನೋದು, ಪೀನ ಅಂದರೆ ಕುಡಿಯೋದು, ತಿನ್ನೋದು ಕುಡಿಯೋದು ಎಷ್ಟು ಮುಖ್ಯ ಆಗಿದೆಯೋ ಅಷ್ಟೇ ಅವಶ್ಯಕತೆ, ಜರೂರಿ ಅಂದರೆ ಅವಶ್ಯಕತೆ ಆಗಿಬಿಟ್ಟಿದೆ ಇಂಟರ್ನೆಟ್ ಅಂತ ಹೇಳ್ತಾರೆ. ಇಂಟರ್ನೆಟ್ ಬಿ
ಉತ್ನಾ ಹಿ ಅವಶ್ಯಕ ಹೋ ಗಯಾ ಹೈ. 2 ಮಾರ್ಕ್ಸ್ಗಾದರೂ ಕೇಳ್ಬೋದು, 1 ಮಾರ್ಕ್ಸ್ ಆದರೂ ಕೇಳ್ಬೋದು. ಇಂಟರ್ನೆಟ್ ಕಾ ಮತ್ಲಬ್ ಕ್ಯಾ ಹೈ ಅಥವಾ ಇಂಟರ್ನೆಟ್ ಕಾ ಅರ್ಥ ಕ್ಯಾ ಹೈ ಅಂತನಾದರೂ ಕೇಳ್ಬೋದು. ಅವಾಗ ಎರಡಕ್ಕೂ ಇದೇ ಉತ್ತರವನ್ನು ಬರಿಬೇಕು. ಏನಂದರೆ ಇಂಟರ್ನೆಟ್ ಅನ್ಗಿನಿತ್ ಕಂಪ್ಯೂಟರ್ ಅಂಕೋ. ಅನ್ಗಿನಿತ್ ಅಂದರೆ ಲೆಕ್ಕವಿಲ್ಲದಷ್ಟು ಕಂಪ್ಯೂಟರ್ಗಳನ್ನ, ಕೈ ಅಂತರ್ಜಾಲಂಕೋ ಎಲ್ಲ ಅಂತರ್ಜಾಲಗಳನ್ನು ಏಕ್ ದೂಸರೆ ಸೆ ಒಂದಕ್ಕೂ ಇನ್ನೊಂದಕ್ಕೂ ಸ್ಥಾಪಿತ್ ಕರ್ನೇಕ ಸಂಬಂಧವನ್ನು ಸ್ಥಾಪಿಸುವಂತಹ ಏಕ್ ಜಾಲ್ ಹೈ ಅಂತ ಬರಬೇಕು. ಇಂಟರ್ನೆಟ್ ಕಾ ಮತ್ಲಬ್ ಕ್ಯಾ ಹೈ ಅಂತ ಕೇಳಿದ್ರೆ ಇಂಟರ್ನೆಟ್ ಅನ್ಗಿನಿತ್ ಕಂಪ್ಯೂಟರೋं के कई अंतर्जालों का एक दूसरे से संबंध ಸ್ಥಾಪಿತ್ करने का ಜಾಲ್ ಹೈ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು, ನೀಟಾಗಿ ಕಲ್ತ್ಕೋಬೇಕು ಇಂಟರ್ನೆಟ್ ಅಂದರೆ ಏನು ಅಂತ. ಆವಾಗ ರೋಹನ್ ಮತ್ತೆ ಉತ್ತರವನ್ನು ಕೇಳ್ತಾನೆ. ಅಜಿತ್ ಅನ್ನೋನು ಮತ್ತೆ ಪ್ರಶ್ನೆ ಕೇಳ್ತಾನೆ, ವಹ್ ಕೈಸೆ ಸರ್, ಅದು ಹೇಗೆ ಒಂದು ಕಂಪ್ಯೂಟರ್ನು ಇನ್ನೊಂದು ಕಂಪ್ಯೂಟರ್ನು ಹೇಗೆ ಸೇರ್ಸೋಕ್ಕೆ ಸಾಧ್ಯ, ವಹ್ ಕೈಸೆ ಹೈ ಸರ್ ಅಂತ ಮತ್ತೆ ಪ್ರಶ್ನೆಯನ್ನು ಕೇಳ್ತಾನೆ. ಆವಾಗ ಮತ್ತೆ ಶಿಕ್ಷಕರು ಉತ್ತರವನ್ನು ಕೊಡ್ತಾರೆ. ಕುಚ್ ಸಾಲ್ ಪೆಹಲೆ, ಕುಚ್ ಸಾಲ್ ಅಂದರೆ ತುಂಬ ಮೊದಲು, ವರ್ಷಗಳ ಹಿಂದೆ ಅಥವಾ ಬಹಳ ವರ್ಷಗಳ ಹಿಂದೆ, दूर रहते रिश्तेदार या दोस्तों को कई खबर देनी पड़ती तो हमें चिट्ठी लिखनी पड़ती थी. ಬಹಳ ವರ್ಷಗಳ ಹಿಂದೆ ನಾವು ನಮ್ಮ ಸ್ನೇಹಿತರಿಗೆ, ದೂರ ರಹತೆ ಅಂದರೆ ದೂರ ವಾಸಿಸುವಂತಹ, ರಿಶ್ತೆದಾರ್ ಅಂದರೆ ಸಂಬಂಧಿಕರು, ಯಾ ದೋಸ್ತ್, ಯಾ ಅಂದರೆ ಅಥವಾ, ದೋಸ್ತ್ ಅಂದರೆ ಸ್ನೇಹಿತರಿಗೆ ಅಥವಾ ನಾವು ನಮ್ಮ ಸಂಬಂಧಿಕರಿಗೆ ಕೋಯಿ ಖಬರ್ ಅಂದರೆ ಸುದ್ದಿ, ಕೋಯಿ ಅಂದರೆ ಯಾವುದಾದ್ರೂ ಒಂದು ಸುದ್ದಿಯನ್ನು ತಿಳಿಸ್ಬೇಕು ಅಂದರೆ ಹಮೆ ಚಿಟ್ಟಿ ಲಿಖನಿ ಪಡ್ತೀತಿ, ನಾವೇನು ಮಾಡಬೇಕಿತ್ತು, ಪತ್ರವನ್ನು ಬರಿಬೇಕಾಗಿತ್ತು. ಯಾ ದೂರ್ ಭಾಷಾ ಕಾ ಉಪಯೋಗ ಕರ್ನಾ ಪಡ್ತಾತ. ದೂರ್ ಭಾಷಾ ಅಂದರೆ ಟೆಲಿಗ್ರಾಮ್ ಕೊಡೋ ಅಂಥದ್ದು. ನಾವು ಬೇರೆಯವ್ರಿಗೆ ಅಂಚೆ ಕಚೇರಿಲಿ ಹೋಗಿ ತುಂಬ ಅರ್ಜೆಂಟ್ ನ್ಯೂಸ್ ಇದ್ದರೆ ಟೆಲಿಗ್ರಾಮ್ ಕೊಡ್ತಾಯಿದ್ರು, ಅಥವಾ ಏನಾದರೂ ಒಂದು ಸುದ್ದಿಯನ್ನು ತಿಳಿಸ್ಬೇಕು ಅಂದರೆ ಪತ್ರಗಳನ್ನು ನಾವು ಬರಿತಾ ಇದ್ವಿ. ಇಸ್ಸೆ ಸಮಯ ಅವ್ರ ಪೈಸೆ ಧೋನೋಂಕ ಅಧಿಕ್ ವ್ಯಯ್ ಓತಾತ. ಇದರಿಂದ ತುಂಬ ಸಮಯ ಹಿಡಿತಿತ್ತು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪತ್ರ ಬರಬೇಕು ಅಂದರೆ ಅದಕ್ಕೆ ತುಂಬ ಸಮಯನೂ ಹಿಡಿತಿತ್ತು. ಪೈಸಾ ಬಿ ಅಂದರೆ ಹಣ ಕೂಡ ಹೆಚ್ಚು ಖರ್ಚಾಗ್ತಿತ್ತು. ಟೆಲಿಗ್ರಾಮ್ ಕೊಡಬೇಕು ಅಂದರೆ ಅಂಚೆ ಕಚೇರಿಗೆ ಹೋಗಿ ಅದಕ್ಕೆ ಫೀಸನ್ನು ಕಟ್ಟಿ ನಾವು ಬೇರೆಯವ್ರಿಗೆ ಟೆಲಿಗ್ರಾಮನ್ನು ಕೊಡಬೇಕಿತ್ತು. ವ್ಯಯ ಅಂದರೆ ಖರ್ಚಾಗುವಂಥದ್ದು. ಸಮಯವೂ ಅಧಿಕವಾಗಿ ಖರ್ಚಾಗ್ತಾ ಇತ್ತು ಮತ್ತು ಹಣವೂ ಕೂಡ ಖರ್ಚಾಗ್ತಾ ಇತ್ತು. ಲೇಕಿನ್ ಇಂಟರ್ನೆಟ್ ದ್ವಾರ पल भर में बिना ज़्यादा खर्च किए कोई भी विचार हो, स्थिर चित्र हो, वीडियो चित्र हो, दुनिया के किसी भी कोने में भेजना मुमकिन हो गया है. ಆದರೆ ಈ ಇಂಟರ್ನೆಟ್ ಸಹಾಯದಿಂದ ನಾವು ಪ್ರಪಂಚದ ಯಾವುದೇ ಮೂಲೆಗೆ ಬೇಕಾದರೂ, ಇಂಟರ್ನೆಟ್ ದ್ವಾರ ಅಂದರೆ ಇಂಟರ್ನೆಟ್ ಸಹಾಯದಿಂದ, ಪಲ್ ಬರ್ ಅಂದರೆ ಕ್ಷಣ ಮಾತ್ರದಲ್ಲಿ, ಪಲ್ ಅಂದರೆ ಕ್ಷಣ, ಒಂದು ಸೆಕೆಂಡಲ್ಲಿ ಅಥವಾ ಕ್ಷಣದಲ್ಲಿ ನಾವು ಬಿನಾ ಜಾಯ್ದಾ ಖರ್ಚಿಗೆ, ಹೆಚ್ಚು ಖರ್ಚಿಲ್ಲದೆ, ಜಾಯ್ದಾ ಅಂದರೆ ಹೆಚ್ಚು, ಖರ್ಚು ಅಂದರೆ ಖರ್ಚು ಮಾಡೋ ಅಂಥದ್ದು, ಬಿನಾ ಜಾಯ್ದಾ ಖರ್ಚಿಗೆ ಕೋಯಿ ಬಿ ವಿಚಾರ ಹೋ, ಯಾವುದೇ ವಿಷಯ ಇರ್ಬೋದು, ಸ್ಥಿರ ಚಿತ್ರವೋ, ನಾವು ಯಾವುದಾದ್ರೂ ಇಮೇಜ್ ಕಳಿಸ್ಬೇಕು ಅಂದರೆ ಅಥವಾ ಫೋಟೋಗಳಿರ್ಬೋದು, ವಿಡಿಯೋ ಚಿತ್ರವೋ, ವಿಡಿಯೋ ವಿಡಿಯೋ ಇರಬಹುದು, ಕೋಯಿ ಬಿ ವಿಚಾರವೋ, ಯಾವುದಾದ್ರೂ ವಿಚಾರ ಇರಲಿ, ದುನಿಯಾಕ್ಕೆ ಕಿಸಿ ಬಿ ಕೋನೆ, ಪ್ರಪಂಚದ ಯಾವುದೇ ಮೂಲೆಗೆ ಬೇಕಾದರೂ, ಕೋನೆ ಅಂದರೆ ಮೂಲೆ ಅಂತ, ದುನಿಯಾ ಅಂದರೆ ಪ್ರಪಂಚದ ಯಾವುದೇ ಮೂಲೆಗೆ ಬೇಕಾದರೂ, ಬೇಜ್ನ ಅಂದರೆ ಕಳಿಸೋದು, ಮುಮ್ಕಿನ್ ಹೋಗಯ್ಯ ಹೈ, ಮುಮ್ಕಿನ್ ಅಂದರೆ ಸಾಧ್ಯ ಅಂತ. ಇದು ಕೂಡ ವಿರುದ್ಧ ಪದಕ್ಕೆ ಹೇಳ್ತಾರೆ. ಮುಮ್ಕಿನ್ ಅಂದರೆ ಸಾಧ್ಯ, ನಾಮುಮ್ಕಿನ್ ಅಂದರೆ ಸಾಧ್ಯ ಇಲ್ಲದೆ ಇರೋವಂಥದ್ದು ಅಂತ. ಮುಮ್ಕಿನ್ಗೆ ಆಪೋಸಿಟ್ ಪದ ಕೇಳಿದ್ರೆ ನಾಮುಮ್ಕಿನ್ ಅಂತ ಬರೀಬೇಕು. ತುಮ್ ಚಾಹೋ ತೋ पूरे एक पुस्तकालय की किताबों के विषयों को कम समय में कहीं भी बेच सकते हो. ಬೇಕಾದರೆ ನೀವು ಚಾಹೇತು ಅಂದರೆ ನೀವು ಇಷ್ಟಪಟ್ಟರೆ ಇಡೀ ಲೈಬ್ರರಿಯಲ್ಲಿರೋಂತಹ ಪುಸ್ತಕಗಳನ್ನೆಲ್ಲ ನಾವು ಕಳಿಸ್ಬಿಡ್ಬೋದು. ಕಮ್ ಸಮಯ ಅಂದರೆ ಕಡಿಮೆ ಸಮಯದಲ್ಲಿ ಎಲ್ಲಿಗೆ ಬೇಕಾದರೂ, ಕೈ ಬಿ ಬೇಚ್ ಸಕ್ತೆ ಹೈ, ಯಾರಿಗೆ ಬೇಕಾದರೂ ನಾವು ಇದರಿಂದ ಕಳಿಸ್ಬೋದು. ಇಂಟರ್ನೆಟ್ ಆಧುನಿಕ ಜೀವನ ಶೈಲಿ ಕಾ ಮಹತ್ವಪೂರ್ಣ ಅಂಗ ಬನ್ ಗಯಾ ಹೈ. ಇಂಟರ್ನೆಟ್ ಇವತ್ತು ಆಧುನಿಕ ಜೀವನ ಶೈಲಿಯ ಮಹತ್ವಪೂರ್ಣ ಅಂಗವಾಗಿ ಬದಲಾವಣೆಗೊಂಡಿದೆ ಅಂತ ಹೇಳ್ತಾರೆ. ಶಾಯದ್ ಇಸ್ಕೆ ಬಿನಾ ಸಂಚಾರ್ ಯಾ ಸೂಚನಾ ದೋನೋ ಹಿ ಕ್ಷೇತ್ರ ಟಪ್ ಪಡ್ ಜಾತೆ ಹೈ. ಇದಿಲ್ಲ ಅಂದರೆ, ಸಂಚಾರ ಅಂದರೆ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸೋ ಅಂತಹ ಇದು ಟ್ರಾಫಿಕ್ಕು ಅದನ್ನೆಲ್ಲ ಹೇಳ್ತಾರಲ್ಲ ಅದು. ಆಮೇಲೆ ಸಂಚಾರ್
ಅವ್ರ ಸೂಚನೆ ಬೇರೆಯವ್ರಿಗೆ ಸೂಚನೆಯನ್ನು ಕಳಿಸೋವಂಥ ಎರಡೂ ಕ್ಷೇತ್ರ ಕೂಡ ಟಪ್ಪಡ್ ಜಾತಾ ಹೈ ಅಂದರೆ ಬಂದಾಗ್ಬಿಡುತ್ತೆ ಅಥವಾ ನಿಂತೋಗ್ಬಿಡುತ್ತೆ ಇಂಟರ್ನೆಟ್ ಇಲ್ಲ ಅಂದರೆ. ಅಷ್ಟು ಇಂಟರ್ನೆಟ್ ಬಗ್ಗೆ ಇಷ್ಟು ಜನ ಇವತ್ತು ಅದರ ಮೇಲೆ ಅವಲಂಬಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಈ ಪ್ಯಾರಾಗ್ರಾಫಲ್ಲಿ ಎರಡು ಮಾರ್ಕ್ಸ್ಗೆ ಸಂಚಾರ ಯಾ ಸೂಚನಾ ಕ್ಷೇತ್ರ ಮೇ ಇಂಟರ್ನೆಟ್ ಕಾ ಕ್ಯಾ ಮಹತ್ವ ಹೈ ಅಂತ ಕೇಳ್ಬೋದು. ಸಂಚಾರ ಮತ್ತು ಸೂಚನಾ ಕ್ಷೇತ್ರದಲ್ಲಿ ಇಂಟರ್ನೆಟ್ ಮಹತ್ವವೇನು ಅಂತ. इंटरनेट द्वारा पल भर में स्थिर चित्र हो, वीडियो चित्र हो, किसी भी विचार हो पल मात्र में दुनिया के किसी भी कोने में भेजना मुमकिन हो गया है ಅಂತ ಬರೀಬೇಕು. और संचना और सूचना क्षेत्र में भी इसका महत्वपूर्ण अंग बन गया है, शायद इसके बिना ये दोनों क्षेत्र टप पड़ जाता है ಅಂತ ಬರೀಬೇಕು. ಎರಡೂ ಕ್ಷೇತ್ರಗಳು ನಿಂತೋಗುತ್ತೆ ಅಂತ. ಮತ್ತು ಇಂಟರ್ನೆಟ್ ಕಾ ಉಪಯೋಗ ಕ್ಯಾ ಹೈ, ಇಂಟರ್ನೆಟ್ಟಿಂದ ಏನು ಉಪಯೋಗ ಅಂತಲೂ ಕೇಳಿದ್ರೆ ಆಗ ಈ ಪಾಯಿಂಟ್ಸ್ಗಳನ್ನೂ ಸೇರಿಸ್ಕೋಬೇಕು. इंटरनेट के द्वारा पल भर में दुनिया के किसी भी क्षेत्र में चाहे स्थिर चित्र हो, वीडियो चित्र हो और कोई भी विचार हो हम एक दूसरे को बेच सकते हैं, यह ना मुमकिन हो गया है, चाहे पुस्तकालय की सारे किताबों को कम समय में कई भी देशों पर बेच सकते हैं ಅಂತ ಬರಿಬೇಕು. ಅಂದರೆ ಇಂಟರ್ನೆಟ್ ಸಹಾಯದಿಂದ ವಿಡಿಯೋ ಚಿತ್ರ ಇರ್ಬೋದು, ಸ್ಥಿರ ಚಿತ್ರ ಇರ್ಬೋದು, ಯಾವುದನ್ನು ಬೇಕಾದರೂ ಕ್ಷಣ ಮಾತ್ರದಲ್ಲಿ ಒಬ್ಬರಿಂದ ಇನ್ನೊಬ್ಬರಿಗೆ ಇಂಟರ್ನೆಟ್ ಸಹಾಯದಿಂದ ಕಳಿಸ್ಬೋದು ಅಂತ ಹೇಳ್ತಾರೆ. ಅರ್ಥ ಆಗಿದೆ ಅಲ್ವಾ ಮಕ್ಕಳ? ನೆಕ್ಸ್ಟ್ ಕ್ಲಾಸಲ್ಲಿ ಮುಂದೆ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು.